ವೋಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಚ್ಚಾಟನೆಯ ಭೀತಿ ಶುರುವಾಗಿದೆ. ಹಾಗಾಗಿ ಶಾಸಕರು ನಾನವನಲ್ಲ ಅಂತ ಹೇಳ್ತಾ ಇರುವಂತದ್ದು ಅಡ್ಡ ಮತದಾನದ ಭೀತಿ ಹಿನ್ನೆಲೆಯಲ್ಲಿ ಉಚ್ಚಾಟನೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಭಯಭೀತರಾಗಿರುವಂತಹ ಶಾಸಕರು ನಾನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಬಿಜೆಪಿ ಶಾಸಕರಲ್ಲಿ ಡವ ನಾನವನಲ್ಲ ಎಂಬ ಮಾತು. ಕ್ರಾಸ್ ವೋಟ್ ಮಾಡಿದವರನ್ನ ಗಲ್ಲಿಗೇರಿಸಲಿ ಬೇಲೂರು ಶಾಸಕ ಹೇಳ್ತಾ ಇರುವಂತದ್ದು. ಬೇಲೂರು ಬಿಜೆಪಿ ಶಾಸಕ HK ಸುರೇಶ್ ಸ್ಫೋಟಕ ಮಾತನ್ನ ಹೇಳಿದ್ದಾರೆ. ನಾನು ಅಂತ ಕೆಲಸ ಮಾಡಿಲ್ಲ. ಶಾಸಕ ಚಂದ್ರು ಲಮಾಣಿ ಕೂಡ ಮಾತನಾಡಿದ್ದಾರೆ. ಮೊದಲ ಬಾರಿ ಗೆದ್ದಿದ್ದೇನೆ ಎಂದು ಅಲವತ್ತುಕೊಂಡ ಶಿರಹಟ್ಟಿ ML ಹೂವಿನ ಹಡಗಲಿ ಶಾಸಕ ಕೃಷ್ಣ ನಾಯ್ಕರಿಂದಲೂ ಅದೇ ಮಾತು ಕೇಳಿಬಂದಿದೆ. ಈಗಾಗಲೇ ಕ್ರಾಸ್ ವೋಟ್ ಉಚ್ಚಾಟನೆಯ ಭೀತಿ ಶಾಸಕರಿಗೆ. ಯಾರು ಕೂಡ ನಾನು ಹೋಗಿ ಅಡ್ಡ ಮತದಾನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೇಳಿದ್ರು ST ಸೋಮಶೇಖರ್ ಹೇಳಿದ್ರು ನಾನು ಕಾಂಗ್ರೆಸ್ಗೆ ಮತ ಹಾಕಿದೆ ಅಂತ. ಶಿವರಾಮ್ ಹೆಬ್ಬಾರ್ ಹೇಳಿದ್ರು ನಾನು ಕಾಂಗ್ರೆಸ್ಗೆ ಮತ ಹಾಕಿದೆ ಅಂತ ಡೈರೆಕ್ಟ್ ಆಗಿ. ಬಟ್ ಉಳಿದಂಥವ್ರು ಡಜನ್ ವರೆಗೂ ಕೂಡ ಅಲ್ಲಿ ಅಡ್ಡ ಮತದಾನ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಉಚ್ಚಾಟನೆ ಆಗಬೇಕು ಪಕ್ಷದಿಂದ ಅನ್ನುವಂಥದ್ದು ಈಗ ನಡೀತಾ ಇದ್ದಂಥ ಚರ್ಚೆ. ಹಾಗಾಗಿ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಎಲ್ಲ ಶಾಸಕರು ಹೇಳ್ತಾ ಇರುವಂಥದ್ದು. ಪಕ್ಷದ ಶಿಸ್ತಿನ ಸಿಪಾಯಿ, ಸಂಘ ಪರಿವಾರಕ್ಕೆ ಹಿಂದುತ್ವಕ್ಕೆ, ಅದರಲ್ಲೂ ವಿಶೇಷವಾಗಿ ಹಿಂದುತ್ವ ಅಂತಕ್ಕಂಥದ್ದು ರಕ್ತದ ಕಣನಲ್ಲೂ ಸಹ ಹರಿತಾ ಇದೆ. ಹಿಂದುತ್ವಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥವನು. ನನ್ನನ್ನು ಯಾರೂ ಸಹ ಸಂಪರ್ಕವನ್ನು ಮಾಡಿಲ್ಲ, ನನಗೆ ಮತ ಹಾಕಿ ಅಂತ ಕೇಳಿಲ್ಲ. ಅದರಲ್ಲೂ ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ಯಾರಿಗೆ ಮತವನ್ನು ಚಲಾವಣೆ ಮಾಡಬೇಕು ಅಂತ ವಿಪ್ಪನ್ನು ನೀಡಿದರೆ ಅವರಿಗೆ ಪ್ರಾಮಾಣಿಕತೆಯಿಂದ ನಾನು ಮತವನ್ನು ಚಲಾವಣೆ ಮಾಡಿದ್ದೀನಿ. ಆದರೆ ಒಂದು ಬಹುಶಃ ಇದರ ಯಾರ ಇದಿದೆ ಅಂತಕ್ಕಂಥ ಗೊತ್ತಿಲ್ಲ, ಸುಮ್ಮನೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ನನ್ನ ಮೇಲೆ ಒಂದು ಗೂಬೆಯನ್ನು ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಬಹುಶಃ ಆ ಭಗವಂತನ ಆಶೀರ್ವಾದದಿಂದ, ಚನ್ನಕೇಶ್ವರನ ಆಶೀರ್ವಾದದಿಂದ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಎಲ್ಲಿ ಕರೆದರೂ ಸಹ ಧೈರ್ಯದಿಂದ ಪ್ರಮಾಣ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ನನ್ನ ಹೆಸರುಗಳನ್ನು ಹರಿದು ಬಿಡ್ತಾ ಇರುವುದನ್ನು ನೀವೆಲ್ಲರೂ ಸಹಿತ ನಿನ್ನೆಯಿಂದ ನಾವು ನೋಡ್ತಾ ಇದ್ವಿ. ಕ್ಷೇತ್ರದಲ್ಲಿಯೂ ಸಹಿತ ನಮಗೆ ಒಂದು ಥರ ಮುಜುಗರ ಉಂಟು ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ. ನಮ್ಮ 3 ಜನಕ್ಕೆ ಏನು 30 ಜನ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿರುವಂಥ ಕ್ಯಾಂಡಿಡೇಟಿಗೆ 30 ಜನನ ಕೊಟ್ಟರು. ಮತ್ತು ಉಳಿದಿರುವಂಥ 3 ಜನ ನಮಗೆ NDA ಅಭ್ಯರ್ಥಿಗೆ ಏನು ಮತವನ್ನು ಹಾಕಲಿಕ್ಕೆ ವಿಪ್ಪನ್ನು ಸಹಿತ ಜಾರಿಗೆ ಮಾಡಿದರು. ಅದರಂತೆ ಪ್ರಾಮಾಣಿಕವಾಗಿ ನಾವು ಏನು ಆದೇಶವನ್ನು ಮಾಡಿದ್ರು ಆ ಆದೇಶವನ್ನು ಪ್ರಾಮಾಣಿಕವಾಗಿ ನಾವು ಪಾಲನೆ ಮಾಡಿ ನಮಗೆ ಕೊಟ್ಟಿರುವಂಥ NDA ಅಭ್ಯರ್ಥಿಯ ಪರವಾಗಿ ನಾವು ಮತವನ್ನು ಚಲಾವಣೆ ಮಾಡಿದ್ದೀವಿ. ನಾವು ಕೂಡ ಮೊದಲ ಬಾರಿಗೆ ಶಾಸಕರು, ನಮ್ಮದೇ ಆದಂಥ ಕನಸುಗಳಿದ್ದಾವೆ. ಕ್ಷೇತ್ರದ ಜನತೆ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ಮತ ಚಲಾಯಿಸಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಅಡ್ಡ ಮತದಾನ ಅಂತೇಳಿ ನಿನ್ನೆ ರಾತ್ರಿಯಿಂದ ನಾವು ಕೇಳ್ತಾ ಇದ್ವಿ. ಲಿಂಗರಾಜ್ ಪಾಟೀಲ್ ಅವರಿಗೆ 3 ಮತಗಳು ಕಡಿಮೆ ಬಿದ್ದಿದ್ದಾವೆ ಮತ್ತು ರಘು ಕೌಟಲ್ಯ ಅವರಿಗೆ 1 ಮತ. ಆ 4 ಬಂದು ನಮ್ಮ ಚಂದ್ರು ಲಮಾಣಿ, ಕೃಷ್ಣ ನಾಯಕ್ ಮತ್ತು ದುರ್ಯೋಧನ ಐಹೊಳೆ ಮತ್ತು ನಮ್ಮ ಭೈರತಿ ಬಸವರಾಜ್ ಅಂತೇಳಿ 4 ಜನ ಹೆಸರು ತೋರಿಸಿದ್ರು. ಕೃಷ್ಣ ನಾಯಕ್ ಮತ್ತು ಚಂದ್ರ ಲಮಾಣಿ ಅವರು ಅವರಿಗೆ ವೋಟ್ ಮಾಡಲಿಕ್ಕೇನೆ ಆ ಪಟ್ಟಿಯಲ್ಲಿ ನಾವಿಲ್ಲ, ಮತ್ತು ನಮಗೆ NDA ಅಭ್ಯರ್ಥಿಗೆ ವೋಟ್ ಮಾಡಲಿಕ್ಕೆ ಪಟ್ಟಿಯಲ್ಲಿ ಸೇರಿಸಿದ್ರು. ಹಾಗಾಗಿ ಈ ರೀತಿಯ ತಪ್ಪು ಸಂದೇಶಗಳು ಹೋಗಬಾರ್ದಂತೇಳಿ ನಾವು ವಿನಂತಿ ಮಾಡ್ಕೊತೀವಿ.